ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು 21ನೇ ವಿಧಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ 22ನೇ ವಿಧಿಯನ್ನು ತಿಳ್ಕೊಳ್ಳೋಣ. ಸಂವಿಧಾನದ 22ನೇ ವಿಧಿಯು ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ಒಬ್ಬ ವ್ಯಕ್ತಿಗೆ ರಕ್ಷಣೆಯನ್ನು ನೀಡುತ್ತದೆ. ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ 2 ವಿಧಗಳನ್ನು ನಾವು ನೋಡ್ಬೋದು. ಒಂದು ಪ್ಯೂನಿಟಿವ್ ಡಿಟೆನ್ಷನ್ ಮತ್ತು ಪ್ರಿವೆನ್ಷನ್ ಡಿಟೆನ್ಷನ್ ಅಂತ. ಪ್ಯೂನಿಟಿವ್ ಡಿಟೆನ್ಷನ್ ಅಂದರೆ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ನಡೆಸಿ ಶಿಕ್ಷೆಯನ್ನು ವಿಧಿಸಿದ ನಂತರ ಬಂಧಿಸುವುದಕ್ಕೆ ಪ್ಯೂನಿಟಿವ್ ಡಿಟೆನ್ಷನ್ ಎಂದು ಕರೆಯುತ್ತಾರೆ. ಪ್ರಿವೆಂಟಿವ್ ಡಿಟೆನ್ಷನ್ ಅಂದರೆ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ನಡೆಸಿ ಶಿಕ್ಷೆಯನ್ನು ವಿಧಿಸುವುದಕ್ಕಿಂತ ಮುಂಚೆ ಬಂಧಿಸುವುದಕ್ಕೆ ಪ್ರಿವೆಂಟಿವ್ ಡಿಟೆನ್ಷನ್ ಎಂದು ಕರೆಯುತ್ತಾರೆ. ಈ ಪ್ರಿವೆಂಟಿವ್ ಡಿಟೆನ್ಷನ್ನಲ್ಲಿ ಭವಿಷ್ಯತ್ತಿನಲ್ಲಿ ಅಪರಾಧವಾಗದಂತೆ ತಡೆಗಟ್ಟುವ ಉದ್ದೇಶದಿಂದ ಬಂಧಿಸಲಾಗುತ್ತದೆ. ಇದು ಮುನ್ನೆಚ್ಚರಿಕೆ ಕ್ರಮವಾಗಿ ಬಂಧಿಸಲಾಗಿರುತ್ತದೆ. 22ನೇ ವಿಧಿಯಲ್ಲಿ 2 ವಿಧಗಳಲ್ಲಿ ನಾವು ನೋಡಬಹುದು. 22ನೇ ವಿಧಿಯ 1ನೇ ವಿಧಿಯಲ್ಲಿ ಸಾಮಾನ್ಯ ಕಾನೂನಿನ ಅಡಿಯಲ್ಲಿ ಬಂಧನಕ್ಕೆ ಅಥವಾ ಸೆರೆವಾಸಕ್ಕೆ ಒಳಗಾದ ವ್ಯಕ್ತಿಗಳಿಗೆ ರಕ್ಷಣೆಯನ್ನು ಹಕ್ಕುಗಳನ್ನು ಈ ವಿಧಿ ನೀಡುತ್ತದೆ. 1ನೇ ಹಕ್ಕು ಬಂಧನದ ಒಂದು ಕಾರಣವನ್ನು ತಿಳಿದುಕೊಳ್ಳುವ ಹಕ್ಕು. 2ನೇದು ತನ್ನ ಇಚ್ಛೆ ವಕೀಲರನ್ನು ನೇಮಿಸಿಕೊಳ್ಳುವ ಹಕ್ಕು. 3ನೇದು ಬಂಧಿಸಲ್ಪಟ್ಟ 24 ಗಂಟೆ ಒಳಗಾಗಿ ಸಮೀಪದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದು. ಇದನ್ನು ಹೆಬಿಯಸ್ ಕಾರ್ಪಸ್ ಎಂದು ಕರೆಯುತ್ತಾರೆ. 4ನೇದು ನ್ಯಾಯಾಧೀಶರು ಬಂಧನದ ಅವಧಿಯನ್ನು ವಿಸ್ತರಿಸುವಂತೆ ಆದೇಶ ನೀಡದೇ ಇದ್ದರೆ 24 ಗಂಟೆ ಒಳಗಾಗಿ ಬಿಡುಗಡೆ ಮಾಡಬೇಕಾಗ್ತದೆ. ಇದರಲ್ಲಿ ವಿದೇಶಿ ಶಸ್ತ್ರಗಳಿಗೆ ಮತ್ತು ಮುನ್ನೆಚ್ಚರಿಕೆ ಕಾಯ್ದೆ ಬಂಧನದ ಅಡಿಯಲ್ಲಿ ಬಂಧನಕ್ಕೆ ಅಥವಾ ಸೆರೆವಾಸಕ್ಕೆ ಒಳಗಾದ ವ್ಯಕ್ತಿಗಳಿಗೆ ಈ ಹಕ್ಕುಗಳು ಅನ್ವಯಿಸುವುದಿಲ್ಲ. ಇನ್ನು 22ನೇ ವಿಧಿಯ 2ನೇ ಭಾಗವು ಮುನ್ನೆಚ್ಚರಿಕೆ ಬಂಧನ ಕಾಯ್ದೆಯಡಿ ಬಂಧನಕ್ಕೆ ಅಥವಾ ಸೆರೆವಾಸಕ್ಕೆ ಒಳಗಾದ ವ್ಯಕ್ತಿಗಳಿಗೆ ರಕ್ಷಣೆಯನ್ನು ನೀಡುತ್ತದೆ. ಪೌರರಿಗೆ ಮತ್ತು ವಿದೇಶಿಯರಿಬ್ಬರಿಗೂ ಈ ರಕ್ಷಣೆಗಳು ದೊರೆಯುತ್ತವೆ. ಇಲ್ಲಿ ಕೂಡ ಕೆಲವೊಂದು ಹಕ್ಕುಗಳನ್ನು ಬಂಧಿಸಲ್ಪಟ್ಟ ವ್ಯಕ್ತಿಯು ಹೊಂದುತ್ತಾನೆ. 1ನೇದು ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವ ಹಕ್ಕು. ಒಂದು ವೇಳೆ ಬಂಧನದ ಕಾರಣಗಳನ್ನು ಬಹಿರಂಗಗೊಳಿಸಿದರೆ ಸಾರ್ವಜನಿಕ ಹಿತಾಸಕ್ತಿಗೆ ತೊಂದರೆ ಉಂಟಾಗುವಂತಿದ್ದರೆ ಅಂಥ ಬಂಧನದ ಕಾರಣಗಳನ್ನು ತಿಳಿಸುವ ಅಗತ್ಯ ಇರುವುದಿಲ್ಲ. 2, ಮುನ್ನೆಚ್ಚರಿಕೆ ಕಾಯ್ದೆಯಡಿ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು 3 ತಿಂಗಳಿಗಿಂತ ಹೆಚ್ಚು ಸೆರೆವಾಸದಲ್ಲಿ ಇಡುವಂತಿಲ್ಲ. 3, ಬಂಧಿತನಿಗೆ ತನ್ನ ಇಚ್ಛೆಯ ವಕೀಲರನ್ನು ನೇಮಿಸಿಕೊಳ್ಳಲು ಅಧಿಕಾರ ಇರುತ್ತದೆ. ಇಲ್ಲಿ ಸಂವಿಧಾನವು ಮುನ್ನೆಚ್ಚರಿಕೆ ಬಂಧನ ಕಾನೂನಿಗೆ ಸಂಬಂಧಿಸಿದ ಶಾಸನೀಯ ಅಧಿಕಾರಗಳನ್ನು ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಲ್ಲಿ ವಿಭಜಿಸಿದೆ. ರಕ್ಷಣೆ, ವಿದೇಶಾಂಗ ವ್ಯವಹಾರ ಮತ್ತು ರಾಷ್ಟ್ರೀಯ ಭದ್ರತೆ ಕುರಿತು ಮುನ್ನೆಚ್ಚರಿಕೆ ಬಂಧನ ಕಾಯ್ದೆಯಡಿ ಶಾಸನಗಳನ್ನು ರಚಿಸುವ ಅಧಿಕಾರ ಸಂಸತ್ತಿಗಿರುತ್ತದೆ. ಜೊತೆಗೆ ರಾಜ್ಯದ ಭದ್ರತೆ, ಸಾರ್ವಜನಿಕ ಶಾಂತಿ ಮತ್ತು ಅಗತ್ಯ ಸೇವೆಗಳ ಪೂರೈಕೆ ಇವುಗಳ ಮೇಲೆ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳು ಶಾಸನಗಳನ್ನು ರಚಿಸಬಹುದಾಗಿರುತ್ತದೆ. ಭಾರತವನ್ನು ಹೊರತುಪಡಿಸಿ ಬೇರೆ ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಮುನ್ನೆಚ್ಚರಿಕೆ ಬಂಧನ ಕಾಯ್ದೆಗಳು ಸಂವಿಧಾನದ ಅವಿಭಾಜ್ಯ ಅಂಗವಾಗಿಲ್ಲ. 1ನೇ ಮತ್ತು 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ನಿನಲ್ಲಿ ಇಂಥ ಕಾನೂನುಗಳು ಜಾರಿಗೆ ಬಂದವು. ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಸಂದರ್ಭದಲ್ಲಿ ಇಂಥ ಕಾನೂನುಗಳು ಜಾರಿಯಲ್ಲಿದ್ದವು. ಉದಾಹರಣೆಗೆ ಡಿಫೆನ್ಸ್ ಆಫ್ ಇಂಡಿಯಾ ಆ್ಯಕ್ಟ್ 1939. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.